ಮ್ಯಾಕ್ಸ್ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಹೇಗೆ ತಾನೇ ನೋಡಿದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಟೀಸರ್ ವಿಷಯಕ್ಕೆ ಬಂದರೆ, ಟೀಸರು ಮಾಸಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಫ್ರೇಮ್ ಕೂಡ ಒಂದೊಳ್ಳೆ ಕ್ವಾಲಿಟಿಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟೀಸರಲ್ಲಿ ಸಣ್ಣದಾಗಿ ಸಿನಿಮಾದ ಕಥೆನ ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಮೊದಲೇ ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಒನ್ಲೈನ್ ಸ್ಟೋರಿನ ರಿವೀಲ್ ಮಾಡಿದ್ದಾರೆ. ಅಂದರೆ ಮಹಾಕ್ಷಯಿ ಅವರು ಸಸ್ಪೆಂಡ್ ಆಗಿ ಇರ್ತಾರೆ. ನಂತರ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಒಂದು ಕಿಡ್ನಾಪ್ ಕೇಸ್, ಅಂದರೆ ಒಂದು ಮಿನಿಸ್ಟರ್ ಮಗ ಕಿಡ್ನಾಪ್ ಆಗ್ತಾನೆ. ನಂತರ ಅದು ಏನಾಯಿತು ಇನ್ವೆಸ್ಟಿಗೇಟ್ ಮಾಡೋದೇ ಮಹಾಕ್ಷಯ್. ಅಂದರೆ ಮಹಾಕ್ಷಯ್ನ ಶಾರ್ಟ್ ಫಾರ್ಮ್ ಆಗಿ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಅನಿಸುತ್ತೆ. ಸೊ ಅದು ಗೊತ್ತಾಗಿತ್ತು ನಿಮಗೆ. ಆದರೆ ಟೀಸರಲ್ಲಿ ಏನಿದೆ ಅಂತ ಹೇಳಿದ್ರೆ, ಟೀಸರಲ್ಲಿ ಮುಖ್ಯವಾಗಿ ಒಂದು ಫೈಟ್ ಸೀಕ್ವೆನ್ಸ್ನ ಒಂದೆರಡು ಫ್ರೇಮ್ ಮೂಲಕ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಬಿಟ್ಕೊಟ್ಟಿಲ್ಲ ಟೀಸರಲ್ಲಿ ಸಿನಿಮಾದ ಸ್ಟೋರಿನ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ, ಒಂದು ಗ್ಯಾಂಗು, ಅಂದರೆ ಸುನಿಲ್ ಅವರೇ ಇಲ್ಲಿ ಮೇನ್ ವಿಲನ್ ಆಗಿರ್ತಾರೆ. ಸೊ ಅವರ ಗ್ಯಾಂಗು ಮಹಾಕ್ಷಯಿನ ತಡಿತಿರ್ತಾರೆ. ಅಂದರೆ ಅವನು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನಲ್ಲ, ಇವರು ವಿರುದ್ಧ ಆಗಿರೋವಂಥ ಚಾನ್ಸ್ ಇದೆ. ಯಾಕೆಂದರೆ MLA ಅಥವಾ MP ಗೆ ಸುನಿಲ್ ರಾವ್ ಅವರು ವಿಲನ್ ಆಗಿರೋ ಸಾಧ್ಯತೆ ಇರೋದ್ರಿಂದ ಅವರು ವಿರುದ್ಧವಾಗಿರ್ತಾರೆ. ಅಂದರೆ ಇಬ್ಬರ ನಡುವೆ ಘರ್ಷಣೆಗಳು ನಡೀತಾ ಇರುತ್ತೆ. ಸೊ ಹೀಗಾಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಬಾರ್ದು ಅಂತ ಮಹಾಕ್ಷಯ್ನ ತಡಿತಾ ಇರ್ತಾರೆ. ಇವರು ವಿಲನ್ಗಳನ್ನ ಕಳಿಸ್ತಾ ಅವರ ಒಂದು ಗುಂಪನ್ನ ಕಳಿಸ್ತಾ ಮಹಾಕ್ಷಯ್ನ ನಡುವೆ ಬಿಡ್ತಾ ಇರ್ತಾರೆ. ಮತ್ತು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಇಲ್ಲಿ ಪೊಲೀಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಅವರು ವಿಲನ್ ಕಡೆನೇ ಇರ್ತಾರೆ. ಅವರು ಎಲ್ಲ ಇನ್ಫಾರ್ಮೇಷನ್ನ ವಿಲನ್ ಅವ್ರಿಗೆ ಕೊಡ್ತಾ ಇರ್ತಾರೆ. ಅಂದರೆ ಸುನಿಲ್ ರಾವ್ ಅವರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇರ್ತಾರೆ. ಅಂದರೆ ಇವರು ಸುದೀಪ್ ಅವರ ಜೊತೆನೇ ಇರ್ತಾರೆ. ಅಂದರೆ ಇನ್ಫಾರ್ಮೇಷನ್ನ ಗೊತ್ತಿಲ್ಲದೇನೆ ಪಾಸ್ ಮಾಡ್ತಿರ್ತಾರೆ ಅನ್ನೋ ಒಂದು ಪಾಯಿಂಟ್ ನನಗೆ ಇಲ್ಲಿ ಟೀಸರ್ ನೋಡೋಕೆ ಗೊತ್ತಾಯಿತು. ಮತ್ತು ಇವರು ಕೂಡ ಬಾಹುಬಲಿಯಲ್ಲಿ ಇದ್ರಲ್ಲ, ಇವರು ಕೂಡ ಇದರಲ್ಲಿ ವಿಲನ್ ಆಗಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಮತ್ತು ನಮ್ಮ ಕನ್ನಡದವರಾಗಿರುವಂತಹ ನಿಮ್ಗೆ ಗೊತ್ತಿರೋವಂಥ ಪ್ರಮೋದ್ ಶೆಟ್ಟಿ ಅವರು ಕೂಡ ಇಲ್ಲಿ ಇದ್ದಾರೆ. ಇವರು ನನ್ನ ಪ್ರಕಾರ ವಿಲನ್ ಆಗಿರೋ ಚಾನ್ಸ್ ಇಲ್ಲ, ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋ ಚಾನ್ಸಸ್ ಇದೆ. ಯಾಕೆಂದರೆ ಡ್ರೆಸ್ ಕೋಡ್ ನೋಡಿದ್ರೆ, ಅಂದರೆ ಸ್ವಲ್ಪ ಬೇರೆ ಡ್ರೆಸ್ ಕೋಡಲ್ಲಿದ್ದರೆ ನೋಡಿದ್ರೆ ಹಂಗೆ ಅನಿಸುತ್ತೆ. ನಂತರ ಎಂಟ್ರಿ ಆಗೋದೆ ಮಹಾಕ್ಷಯ ಮ್ಯಾಕ್ಸ್ ಕ್ಯಾರೆಕ್ಟ್ರು ಒಂದು ಯಾವುದೋ ಒಂದು ಏರಿಯಾದಲ್ಲಿ, ಅಂದರೆ ಒಂದು ಈ ಥರ ದೊಡ್ಡದು ಇರೋಂತಹ ಒಂದು ಪ್ಲೇಸಲ್ಲಿ ಅವನ್ನ ಅಡ್ಡ ಹಾಕೊಂಡಿರ್ತಾರೆ. ನಂತರ ಮಹಾಕ್ಷಯಿ ಅಲ್ಲಿ ಫೈಟ್ ಮಾಡ್ತಾನೆ. ಅದು ತುಂಬ ಭಯಂಕರವಾಗಿರೋವಂಥ ಒಂದು ರೇಜ್ ಆಗಿರೋವಂಥ ಫೈಟ್ ಇದೆ. ಆ ಸೀಕ್ವೆನ್ಸ್ನ ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕಿದ್ದಾರೆ. ಬಟ್ ಸುದೀಪ್ ಅವರ ಒಂದು ಲುಕ್ಕು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವರ ಸ್ಕ್ರೀನ್ ಪ್ರೆಸೆನ್ಸು ಈ ಒಂದು ಟೀಸರಲ್ಲಿ ತುಂಬಾ ಹೈಲೈಟ್ ಆಗುತ್ತೆ. ಮತ್ತು ಆ ಒಂದು BGM ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕೇಳ್ತಾ ಇದ್ದರೆ ಗುಂಗಿಡಿಯುತ್ತೆ. ಸೊ ಹೀಗಾಗಿ ಇಲ್ಲಿ ನೋಡಿದಾಗ ಫೈಟ್ ಸೀಕ್ವೆನ್ಸ್ ನಡೆಯುತ್ತೆ ಒಂದು ಪ್ಲೇಸಲ್ಲಿ. ಸೊ ಹೀಗಾಗಿ ವಿಲನ್ ಅವರು ಕಳಿಸ್ತಾರೆ ಮಹಾಕ್ಷಯನ ಮುಗಿಸ್ರಿ ಅಂತ. ಸೊ ಆಗ ಮಹಾಕ್ಷಯ ಅವ್ರನ್ನೆಲ್ಲರನ್ನು ಮುಗಿಸಿ ವಿಲನ್ನ ಟಾರ್ಗೆಟ್ ಮಾಡಿ ಹೋಗ್ತಾನೆ. ಆದರೆ ಟೀಸರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬಿಟ್ಕೊಡೋವಂಥ ಸಾಧ್ಯತೆ ಇತ್ತು ಸ್ಟೋರಿ ವೈಸು. ಬಟ್ ಏನು ಬಿಟ್ಕೊಟ್ಟಿಲ್ಲ. ಒಂದು ಫೈಟ್ನ ಸೀಕ್ವೆನ್ಸ್ ಒಂದೆರಡು ಡೈಲಾಗ್ ಮೂಲಕ ಹೇಳಿದ್ದಾರೆ. ಬಟ್ ಪರವಾಗಿಲ್ಲ, ಮುಂದೆ ಬರೋಂಥ ಟ್ರೈಲರು ವೇಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಇರುತ್ತೆ ಅಂತ. ಆದರೆ ನೆಕ್ಸ್ಟ್ ಬರೋಂಥ ಸೀನ್ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು ಗುರು. ಇದನ್ನು ನೋಡ್ತಿದ್ರೆ ಡ್ಯಾನ್ಸ್ ಹಂಗೆ ಫೈಟ್ ಮಾಡ್ಕೊಂಡು ಡ್ಯಾನ್ಸ್ನ ಸಖತ್ತಾಗಿ ಒಳ್ಳೆ ಮಾಸಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಡ್ಯಾನ್ಸ್ ಸೀಕ್ವೆನ್ಸ್ ಅಂತೂ ಇಲ್ಲಿ ಕೂಡ ಒಂದಷ್ಟು ಫೈಟ್ ಇದೆ. ಅದು ಕೂಡ ಥಿಯೇಟ್ರಲ್ಲಿ ಮಸ್ತಾಗಿರುತ್ತೆ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ಸೈಕ್ ಆಗಿದೆ ಅಂತ ಹೇಳ್ಬೋದು. ಮತ್ತು ರಿಲೀಸ್ ಡೇಟ್ನ ಈ ಒಂದು ಟೀಸರಲ್ಲಿ ಅನೌನ್ಸ್ ಮಾಡಲಿಲ್ಲ. ಆದರೆ ಸೂನೆಸ್ಟ್ ಅಂದರೆ 2024 ಬರೋಂಥ 100% ಸಾಧ್ಯತೆ ಇದೆ. ನೋಡೋಣ ಯಾವಾಗ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.